SIT ತಂಡ ನೋಡ್ರಿ, ನಿಜವಾಗ್ಲೂ ಕೂಡ ಧರ್ಮಸ್ಥಳದಲ್ಲಿ ಅಲ್ಲಿ ನಡೀತಕ್ಕಂಥ ಹೂವುಗಳಿಗೆ ಅಂತ್ಯ ಆಡಬೇಕು ಅಂತಂದ್ರೆ ಈ ತನಿಖೆ ಅವಶ್ಯಕತೆ ಇತ್ತು. SIT ತನಿಖೆ ಅವಶ್ಯಕತೆ ಇತ್ತು. ಈಗ ಧರ್ಮಾಧಿಕಾರಿಗಳು ನಿರಾಳ ಆಯ್ತಾರೆ ಇನ್ಮೇಲೆ. ಕಾರಣ ಏನು ಅಂತಂದ್ರೆ ಇದುವರೆಗೂ ಕೂಡ ಧರ್ಮಾಧಿಕಾರಿಗಳ ಮನಸ್ಸಿನಲ್ಲೂ ಕೂಡ ಒಂದು ಗೊಂದಲ, ಏನಪ್ಪ ಇದು ಯಾವಾಗ ಇದು ಅಂತ್ಯ ಕಾಣ್ತದೆ, ಇದು ಅಂತ್ಯ ಯಾವಾಗ ಆಗ್ತದೆ ಅಂತೇಳಿ. ಈಗ ನೋಡಿ, ಅದು ಸತ್ಯ ಹೊರಗಡೆ ಬಂದ್ಮೇಲೆ ಧರ್ಮಾಧಿಕಾರಿಗಳಿಗೆ ಅವ್ರ ಕುಟುಂಬಕ್ಕೆ ನಿರಾಳ ಆಯ್ತಲ್ವಾ, ಧರ್ಮಸ್ಥಳಕ್ಕೂ ಒಂದು ಗೌರವ ಜಾಸ್ತಿ ಆಗ್ತದೆ. ಅದರಿಂದ ಈ ತನಿಖೆ ಅವಶ್ಯಕತೆ ಇತ್ತು. ತನಿಖೆಯಿಂದ ಸತ್ಯ ಹೊರಗಡೆ ಬಂತು. ಇನ್ ಮುಂದೆ ಈ ರೀತಿ ಯಾವುದೇ ಘಟನೆಗಳಿಗೆ, ಬೇರೆ ಬೇರೆ ಘಟನೆಗಳಿಗೆ ಅವಕಾಶ ಸರ್ಕಾರ ಕೊಡೋದಿಲ್ಲ. ಸರ್, SIT ಮುಂದೆ ಆತಂಕ ಕೂಡ ಯಾರು SIT ಮುಂದೆ ತಪ್ಪು ಒಪ್ಕೊಳ್ಳೋ ಪ್ರಶ್ನೆ ಬರಲ್ಲ. SIT ಅವ್ರು ತನಿಖೆ ಮಾಡ್ತಾರೆ. ತಪ್ಪಿದ್ರೆ ತಪ್ಪು ಅವನು ಒಪ್ಕೊಳ್ಳೇಬೇಕು, ಅನಿವಾರ್ಯ. ಅದು ಯಾರ್ಯಾರು ಮಾಡಿಸೋರು ಅವ್ರನ್ನ ಒಳಿಕಾಕ್ತಾರೆ. SIT ಅವರು ಅವ್ರ ತನಿಖೆ ಯಾರ್ಯಾರು ಮಾಡ್ಸವ್ರೆ, ಅಲ್ಲ ಅವ್ರ ಹಿಂದೆ ಷಡ್ಯಂತ್ರ ಮಾಡಿದವ್ರು ಯಾರ್ಯಾರು ಅವ್ರೆ ಅವ್ರನ್ನೆಲ್ಲ ಒಳಿಕಾಕ್ತಾರೆ. ಇದೇನ್ ಸಾಮಾನ್ಯವಾದಂತ ತನಿಖೆ ಅಲ್ಲ. ನಮ್ಮ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಕೊಟ್ಟಿರ್ತಕ್ಕಂಥದ್ದು ಧರ್ಮಸ್ಥಳಕ್ಕೆ ಇರ್ತಕ್ಕಂಥ ಆ ಒಂದು ಕೊಳೆ ಹೋಗ್ಬೇಕು ಅಂತೇಳಿ, ಆ ದೂರ ಹೋಗ್ಬೇಕು ಅಂತೇಳಿ ಮಾಡಿರ್ತಕ್ಕಂಥದ್ದು. ಬಹುಶಃ ಇದರಿಂದ ಮುಂದೆ ಇನ್ನು ಕೂಡ ಧರ್ಮಸ್ಥಳಕ್ಕೆ ಹೆಚ್ಚು ಭಕ್ತಾದಿಗಳು ಹೋಗ್ತಕ್ಕಂಥದ್ದು, ಅದ್ರ ಬಗ್ಗೆ ಗೌರವ ಜಾಸ್ತಿ ಆಗ್ತಕ್ಕಂಥದ್ದು ಆಗ್ತದೆ. ಸರ್ಕಾರ ವಿರೋಧ ಬಟ್ ಮಾಡುವಂತ ಕೆಲಸ ಇರ್ಲಿ, ನಮ್ ಸರ್ಕಾರ ಇರೋದೇ ಬಟ್ ಮಾಡಿಸ್ಕೊಳಕ್ಕೆ. ಬಟ್ ಮಾಡಿದ್ರು ಸತ್ಯ ಏನು ಅಂತ ಇವತ್ತು ಹೊರಗಡೆ ಜನಕ್ಕೆ ಗೊತ್ತಾಯ್ತಲ್ಲ. ಸತ್ಯ ಹೊರಗಡೆ ತರತಕ್ಕಂತ ಕೆಲಸ ಸರ್ಕಾರ ಮಾಡಿದೆ. ಸರ್ಕಾರದ ವಿರುದ್ಧ ಆರೋಪ ಮಾಡ್ತಾರೆ. SIT ರಚನೆ ಮಾಡಿ ಸರ್ಕಾರನೇ ಅಪಪ್ರಚಾರ ಮಾಡ್ತಿದೆ, ಇದು ಕುಮ್ಮಕ್ ಕೊಡ್ತಿದೆ ಅಂತ ಬಿಜೆಪಿಯವರ ಆರೋಪ. ಬಿಜೆಪಿಯವ್ರ ಬಗ್ಗೆ ಯಾಕ್ರಿ ಮಾತಾಡ್ತೀರಾ ರೀ? ಬಿಜೆಪಿಯವರು ಚಕ್ಕ ಬಿದ್ರೆ ಚಕ್ಕ, ಭಾರ ಬಿದ್ರೆ ಭಾರ, ಹಿಂಗಂದ್ರೆ ಹಂಗೆ ಹೇಳ್ತಾರೆ, ಹಂಗಂದ್ರೆ ಹಿಂಗೆ ಹೇಳ್ತಾರೆ. ಅವರೇ ಮಾಡ್ಬೋದಾಗಿತ್ತಲ್ರಿ, ಹಿಂದೆ ನಡ್ಕೊಂಡ್ ಬಂದೈತಲ್ರಿ, ಅವ್ರ ಸರ್ಕಾರ ಇತ್ತಲ್ರಿ. ಇದರಿಂದ ಆರೋಪ ಮುಕ್ತ ಮಾಡ್ಬೋದಾಗಿತ್ತಲ್ಲ ಈ ತರ ತನಿಖೆ ಮಾಡಿ. ಅವ್ರು ಏನಂತಂದ್ರೆ ಮಗನು ತೂಗ್ತಾರೆ, ಇದನ್ನು ಜಿಗಿಡ್ತಾರೆ. ಬಿಜೆಪಿ ಅವ್ರು ನೋಡ್ರಿ, ಯಾವಾಗ್ಲೂ ಕೂಡ ಧರ್ಮಾಧಾರಿತ ರಾಜಕೀಯ ಮಾಡ್ತಕ್ಕಂಥವ್ರು. ಅವ್ರಿಗೆ ನ್ಯಾಯ, ಸತ್ಯ ಇವ್ಯಾವ ಹೊರಗಡೆ ಬರಬಾರ್ದು. ಅವ್ರಿಗೆ ಓಟಿನ ರಾಜಕಾರಣ. ಈಗ SIT ತನಿಖೆ ಮಾಡ್ತಾ ಇದೆ, ಸತ್ಯ ಆಚೆಗಡೆ ಬರ್ತದೆ ಅಂತ ಗೊತ್ತಾದ ತಕ್ಷಣನೇ ಓಡೋಗ್ಬಿಟ್ರಿ ಎಲ್ರೂ. ಅದ್ರದ್ದು ಬೆನಿಫಿಟ್ ತಗೊಳಕ್ಕೆ ಮೊದಲು ಸ್ವಾಗತ ಬಯಸಿದ್ರು, ಇಲ್ಲ ಇದಾಗಬೇಕು ಅಂತೇಳಿ ಸ್ವಾಗತ ಬಯಸಿದ್ರು. ಈಗ ಸತ್ಯ ಹೊರಗಡೆ ತರ್ತಾ ಇದಾರಲ್ಲ, ಸರ್ಕಾರಕ್ಕೆ ಗೊತ್ತಾಯ್ತು ಈಗ ಸತ್ಯ ಏನಾಗಿದೆ ಅಂತ ಹೇಳಿ. ಅದು ಗೊತ್ತಾಯ್ತದಂಗೆನೆ ಇವ್ರು ಏನೋ ನಾವೇ ಮಾಡ್ಬಿಟ್ಟಿದೀವಿ ಅನ್ನಂಗೆ ಎಲ್ಲ ವೀರವೇಶ ಹಾಕೊಂಡು ಹೊರಟ್ಬಿಟ್ರು. ಒಂದು ತನಿಖೆ ನಡಿಬೇಕಾದ್ರೆ, ಒಂದು ಸರ್ಕಾರ ನಡೆಸ್ತಕ್ಕಂಥವ್ರು ತನಿಖೆ ನಡಿಬೇಕಾದ್ರೆ ಅಲ್ಲಿ ಮಧ್ಯ ಪ್ರವೇಶ ಮಾಡಬಾರ್ದು ಅಂತಕ್ಕಂಥ ಕನಿಷ್ಠ ಜ್ಞಾನ ಕೂಡ ಅವ್ರಿಗಿರ್ಲಿಲ್ಲ. ಅಂದ್ರೆ ಸರ್, ಈಗ ಅವನ್ನ ಈಗ ಬಂಧನ ಆಗಿದೆ ಸರ್. ಅದಕ್ಕಿಂತ ಬಿಫೋರ್ ಅಂದ್ರೆ ಸ್ವಲ್ಪ ದಿನ ಕೆಳಗೆ DCM ಕೂಡ ಹೇಳಿದ್ರು ಸರ್, ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ನಡೀತಾ ಇದೆ. ಅದೇ ಈಗ ಆಗಿದೆ, ಆಗೈತಲ್ಲ, ಈಗ ತನಿಖೆಯಿಂದ ಹೊರಗಡೆ ಬಂದೈತಲ್ಲ. ಇನ್ನು ಮುಂದೆ ಇದು ಯಾವುದಕ್ಕೂ ಕೂಡ ಆಸ್ಪದ ಆಗೋದಿಲ್ಲ. ಇನ್ನು ಮುಂದೆ ನಿರಾಳವಾದಂತ ವಾತಾವರಣ ಧರ್ಮಸ್ಥಳದಲ್ಲಿ, ಒಳ್ಳೆ ವಾತಾವರಣ ಹಿಂದೆ ಯಾವ ರೀತಿ ಇತ್ತು ಅದೇ ರೀತಿ ವಾತಾವರಣ ನಿರ್ಮಾಣ ಆಗ್ತದೆ. ಅದೇನವರು ಗುತ್ತಿಗೆ ತಗೊಂಡ್ಬಿಡೋರು RSS ಪ್ರಾರ್ಥನಾ ಗೀತೆ ಅಲ್ಲ, ಈ ದೇಶಭಕ್ತಿ ಬಗ್ಗೆ ಪ್ರಾರ್ಥನಾ ಗೀತೆ. ಅದನ್ನ ಹೇಳೋರು ಅಷ್ಟೇನೆ. ಯಾರೋ ರಚನೆ ಮಾಡೋರು, ಅನೇಕ ಜನ ಅನೇಕ ಗೀತೆಗಳನ್ನ ರಚನೆ ಮಾಡ್ತಾರೆ. ಅದನ್ನ ಇಂಥವ್ರೆ ಆಡ್ಬೇಕು ಅಂತಕ್ಕಂಥದ್ದು ಇಲ್ಲ. ಅದು ದೇಶಭಕ್ತಿಯ ಪ್ರಾರ್ಥನೆ, ಅದನ್ನ ಮಾಡಿದಾರೆ ಅಷ್ಟೇ. ಅವ್ರು ಎಲ್ಲದಕ್ಕೂ ಗೌರವ ಕೊಡ್ತೀವ್ರಿ ನಾವು. ಜಾತ್ಯತೀತ ರಾಷ್ಟ್ರ ನಮ್ದು. ಎಲ್ಲಾ ಜಾತಿ, ಎಲ್ಲಾ ಧರ್ಮಕ್ಕೂ ಗೌರವ ಕೊಡ್ಬೇಕು. ಆ ರೀತಿ ನಾವು ಹಿಂದೂ ಧರ್ಮಕ್ಕೂ ಕೂಡ ಗೌರವ ಕೊಡ್ತಕ್ಕಂಥ ಕೆಲಸ ಮಾಡಿದೀವಿ. ನಮ್ಮ ನಾಯಕರು ಕೂಡ ಮಾಡ್ತಾ ಇದ್ದಾರೆ. ಕ್ರಾಂತಿ ಮಾಡ್ತಕ್ಕಂಥವ್ರಿಗೆ ಕ್ರಾಂತಿಯಾಗಿ ಹೊರಟೋಯ್ತು. ಈಗ ಅದ್ರ ಬಗ್ಗೆ ಚರ್ಚೆ ಅವಶ್ಯಕತೆ ಇಲ್ಲ. ಆಗಸ್ಟ್ ಅಲ್ಲಿ ಅವ್ರ ಕ್ರಾಂತಿ ಆಯ್ತಲ್ಲ. ಬದಲಾವಣೆ ಯಾವಾಗ ಆಗ್ಬೇಕು? ಬದಲಾವಣೆ ಜಗದ ನಿಯಮ. ಅದು ಯಾವಾಗ ಆಗ್ಬೇಕು ಅದು ಆಗ್ತದೆ. ನಾವ್ ಹೇಳ್ದಾಗೆಲ್ಲ ಆಗಲ್ಲ. ಅದು ನನಗೇನ್ ಕನ್ಸು ಬಿದ್ದಿಲ್ಲ ಇನ್ನುವೆ. ನಾನು ತಿಳ್ಕೊಂಡು ಹೇಳ್ತೀನಿ. ಅಲ್ಲ, ಚುನಾವಣೆ ಪ್ರಚಾರಕ್ಕೆ ಮತ್ತೆ ನಮ್ಮ ಪಕ್ಷವನ್ನ ಸಂಘಟನೆ ಮಾಡ್ಲಿಕ್ಕೆ ಮತ್ತೆ ಬಿಜೆಪಿಯವರ ಷಡ್ಯಂತ್ರವನ್ನ ಬಯಲು ಮಾಡ್ಲಿಕ್ಕೆ ಹೋಗ್ತಾ ಇದ್ದಾರೆ. ಬಹುಶಃ ಈಗ ಇವತ್ತು DCM ಹೋಗಿರ್ಬೇಕು. ಇವತ್ತು ನಾಳೆನೋ DCM ಹೋಗ್ತಾರೆ. ಆಮೇಲೆ 29ಕ್ಕೇನೋ CM ಹೋಗ್ತಾರೆ. ಈ ರೀತಿ ಹಂತವಾಗಿ ನಮ್ಮ ನಾಯಕರುಗಳು ಹೋಗಿ ಅಲ್ಲಿ ಏನ್ ನಡೀತಾ ಇದೆ, ಈ ಎಲೆಕ್ಷನ್ ಕಮಿಷನ್ ಅವರ ಈ ದುರಾಡಳಿತ ಇದೆಯಲ್ಲ, ಅದೇನ್ ನಡೀತಾ ಇದೆ. ಎಲೆಕ್ಷನ್ ಕಮಿಷನ್ ಅವ್ರು ನೋಡಿ, ನಾನೊಂದು ಪ್ರಶ್ನೆ ಮಾಡ್ತೀನಿ. ಈಗ ಕಳೆದ 6 ತಿಂಗಳ ಹಿಂದೆ ಚುನಾವಣೆಗಳು ನಡೆದವು ಸುಮಾರು ರಾಜ್ಯಗಳಿಗೆ. ಮಹಾರಾಷ್ಟ್ರನೇ ಸಪರೇಟ್ ಆಗಿ ಇಟ್ಟು 6 ತಿಂಗಳ ನಂತರ ಮಹಾರಾಷ್ಟ್ರಕ್ಕೆ ಚುನಾವಣೆ ಮಾಡುವಂತ ಅವಶ್ಯಕತೆ ಏನಿತ್ತು? ಷಡ್ಯಂತ್ರ ಅಲ್ವಾ ಇದು? ಈಗ ಒಂದು 2-3 ಸ್ಟೇಟ್ ಜೊತೆ ಮಹಾರಾಷ್ಟ್ರ ಚುನಾವಣೆ ನಡೀಬೇಕಾಗಿತ್ತು. ಈ ಲೋಕಸಭೆ ಚುನಾವಣೆ ಬಂದ್ಮೇಲೆ ಮಹಾರಾಷ್ಟ್ರದಲ್ಲಿ ಬಿಜೆಪಿಗೆ ಹಿನ್ನಡೆ ಆಗದೆ ಅಂತೇಳಿ 6 ತಿಂಗಳು ಬಿಟ್ಟು ಆಮೇಲೆ ಚುನಾವಣೆ ಮಾಡಿದ್ರು. ಅದರಿಂದ ಯಾರವ್ರೆ? ಎಲೆಕ್ಷನ್ ಕಮಿಷನ್ ಅಲ್ವಾ? ಯಾಕೆ ಚುನಾವಣೆ ಮಾಡ್ಲಿಲ್ಲ ಅವರು?
2-3 ಸ್ಟೇಟ್ ಚುನಾವಣೆ ಆಯ್ತು. ಅವಾಗ ಮಹಾರಾಷ್ಟ್ರ ಚುನಾವಣೆಯನ್ನು ಮಾಡಬೇಕಾಗಿತ್ತು, ಮಾಡಲಿಲ್ಲ. ಅವರು ಹಿನ್ನಡೆ ಆಗ್ತದೆ ರಾಜ್ಯದಲ್ಲಿ ಅಂತೇಳಿ ಅದಕ್ಕೆ ತಂತ್ರಗಾರಿಕೆಯನ್ನ ಚುನಾವಣಾ ಆಯೋಗ ಮತ್ತೆ ಬಿಜೆಪಿ ಸರ್ಕಾರ ಸೇರಿ 6 ತಿಂಗಳು ನಿಧಾನಕ್ಕೆ ಚುನಾವಣೆ ಮಾಡಿದ್ರು. ಅಂದ್ರೆ ಈ ಮತಗಳ್ಳತನದ ವಿರುದ್ಧ ಹೋರಾಟ ಏನ್ ತಾವು ಮಾಡಿದ್ರು ಸರ್? ಬಿಜೆಪಿ ಆರೋಪ ಮಾಡೋದು ಆ ತರ ಮಾಡೋದಾದ್ರೆ ಸ್ಟೇಟ್ ಅಲ್ಲಿ ಇಷ್ಟೊಂದು ಸೀಟ್ ಕಾಂಗ್ರೆಸ್ ಪಡೆಯಕ್ಕೆ ಸಾಧ್ಯ ಆಗ್ತಿತ್ತ ಅನ್ನೋದು. ಅಲ್ಲ, ನಮ್ದೇನ್ ಅವ್ರ ಸರ್ಕಾರ ಐತ್ರಿ. ಅವಾಗ ವೋಟರ್ ಲಿಸ್ಟ್ ಮಾಡಿದಾಗ ಯಾರ ಸರ್ಕಾರ ಇತ್ತು? ನಮ್ಮ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಇತ್ತಾ? ಬಿಜೆಪಿ ಸರ್ಕಾರ ಇತ್ತು. ಅವ್ರು ಏನ್ ಷಡ್ಯಂತ್ರ ಮಾಡಿದ್ರು ಕೂಡ ಕರ್ನಾಟಕದಲ್ಲಿ ನಡೆಯಲ್ಲ. ಅವ್ರ ಷಡ್ಯಂತ್ರ ಬೇರೆ ರಾಜ್ಯಗಳಲ್ಲಿ ನಡೀತಾವ ಅಷ್ಟೇ, ಅವ್ರ ಷಡ್ಯಂತ್ರ ನಮ್ಮ ರಾಜ್ಯದಲ್ಲಿ ನಡೆಯಲ್ಲ. ಚುನಾವಣಾ ಮುಖ್ಯಸ್ಥರು ರಾಹುಲ್ ಗಾಂಧಿ ಕೊಡ್ತೀವಿ ಸೂಕ್ತ ದಾಖಲೆನ ಕೊಟ್ಟೆ ಮಾತಾಡಿದೀವಲ್ವೇನ್ರಿ? ಈಗ ಇವ್ರು ರಾಹುಲ್ ಗಾಂಧಿ ಅವ್ರು ಮಾತಾಡ್ಬೇಕಾದ್ರೆ ದಾಖಲೆ ಸಮೇತ ಮಾತಾಡಿದೀವಲ್ವಾ? ಇನ್ನೇನ್ ದಾಖಲೆ ಕೊಡ್ಬೇಕು ಅವ್ರಿಗೆ? ಚುನಾವಣೆ ಸುಪ್ರೀಂ ಕೋರ್ಟ್ ಹೇಳಿದೆ ಆಧಾರ್ ಕಾರ್ಡ್ ನ ಲಿಂಕ್ ಮಾಡಿ ಅಂತ. ಇವತ್ತು ನೋಡಿದೆ ನಾನು, ಸುಪ್ರೀಂ ಕೋರ್ಟ್ ಎಲೆಕ್ಷನ್ ಕಮಿಷನ್ಗೆ ಆದೇಶ ಕೊಟ್ಟಿದೆ ಆಧಾರ್ ಕಾರ್ಡ್ ನ ಲಿಂಕ್ ಮಾಡಿ ಅಂತೇಳಿ. ಈ ಕೆಲಸ ಅವರೇ ಮಾಡ್ಬೋದಾಗಿತ್ತಲ್ವಾ? ಇನ್ನೂ ಅನೇಕ ಸುಧಾರಣೆಗಳಾಗಬೇಕು. ನ್ಯಾಯಯುತವಾದಂತ ಚುನಾವಣೆಗಳು ನಡಿಬೇಕು ಅಂತಂದ್ರೆ ಈ ಸುಧಾರಣೆಗಳನ್ನ ಚುನಾವಣಾ ಆಯೋಗ ಮಾಡಬೇಕು. ಯಾರೋ ಕೈಗೊಂಬೆ ಹಂಗೆ ಒರೆಸ್ತಕ್ಕಂಥದ್ದಲ್ಲ ಚುನಾವಣಾ ಆಯೋಗದ ಕೆಲಸ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.